ನಮ್ಮ ಅಲಾವಿ ಪರಂಪರೆಯನ್ನು, ಮೊಹರಂ ಪರಂಪರೆಯನ್ನು, ಪೀರೋ ಮುರ್ಷದ್ ಸೂಫಿ ಪರಂಪರೆಯನ್ನು ಅವಹೇಳನ ಮಾಡುತ್ತಿರುವ ಮೌಲಾನಾ, ಮೊದಲು ನೀನು ನಮ್ಮ ದೇಶದ ಕಾನೂನನ್ನು ತಿಳ್ಕೊ, ನಮ್ಮ ಸಂವಿಧಾನವನ್ನು ಓದ್ಕೊ. ನಮ್ಮ ದೇಶ, ನಮ್ಮ ಭಾರತ ಆಗಿರೋದು ಒಬ್ಬರಿಂದ ಅಲ್ಲ, ಒಂದು ಜಾತಿ, ಒಂದು ಧರ್ಮ, ಒಂದು ಸಂಸ್ಕೃತಿ, ಒಂದು ಸಂಪ್ರದಾಯದಿಂದ ಆಗಿರತಕ್ಕಂಥದ್ದಲ್ಲ. ನಮ್ಮ ಸಂವಿಧಾನ ಅವರದ್ದೇ ಆದ ಸಂಸ್ಕೃತಿ, ಅವರದ್ದೇ ಆದ ಸಂಪ್ರದಾಯಗಳನ್ನು ಅನುಸರಿಸಲಿಕ್ಕೆ ಅವಕಾಶ ಕೊಟ್ಟಿದೆ. ಅದು ಬುಡಕಟ್ಟು ಜನ ಸಮುದಾಯ ಆಗಿರಲಿ, ರೈತಾಪಿ ವರ್ಗ ಆಗಿರಲಿ, ಯಾವುದೇ ಜಾತಿ ಧರ್ಮದವರಾಗಿರಲಿ, ಎಲ್ಲರಿಗೂ ಅವರದ್ದೇ ಆದ ಸ್ವಾತಂತ್ರ್ಯ ಇದೆ. ಇಲ್ಲಿ ನಿನಗೆ ನಿನ್ನ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನೊಬ್ಬರಿಗೆ ಅವಹೇಳನ ಮಾಡುವ ಅವಕಾಶ ಕಾನೂನಿನಲ್ಲಿ ಇಲ್ಲ. ಇನ್ನೊಬ್ಬರನ್ನು ಅವಹೇಳನ ಮಾಡುವಂತಿಲ್ಲ. ಇದು ತಪ್ಪಾಗುತ್ತೆ. ಹೀಗೆ ಇದೇ ರೀತಿ ಅವಹೇಳನ ಮಾಡಿದರೆ ಮುಂದೊಂದು ದಿನ ನೀನು ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ತಮ್ಮ, ಎದುರಿಸಬೇಕಾಗತ್ತೆ. ಮೊದಲು ನಮ್ಮ ದೇಶದ ಸಂವಿಧಾನವನ್ನು ಓದ್ಕೊ ಮೊದಲು, ಅದಾದ ನಂತರ ಟೀಕೆ ಮಾಡುವಂತೆ. ಎಸ್, ನಿಂದು ಸರಿ ಇದೆಯಾ, ನಂದು ಸರಿ ಇದೆ ಅಂತ ಹೇಳು. ನಿಂದು ಸರಿ ಇದ್ದರೆ ಸರಿ ಇದೆ ಅಂತ ಹೇಳು. ಆದರೆ ಇನ್ನೊಬ್ಬರು ತಪ್ಪಿದೆ, ನೀವು ಅವಂಥವರು, ನೀವು ಇಂಥವರು ಅಂತ ಹೇಳುವಂತಿಲ್ಲ. ನಮ್ಮ ದೇಶ, ನಮ್ಮ ಸಂವಿಧಾನದ ಬಗ್ಗೆ ಒಬ್ಬರು ಹೇಳ್ತಾರೆ, ವಿ ದ ಪೀಪಲ್ ಆಫ್ ಇಂಡಿಯಾ, ನಾಟ್ ವಿ ದ ಹಿಂದೂ, ವಿ ದ ಮುಸ್ಲಿಮ್, ವಿ ದ ಪಂಜಾಬಿ, ವಿ ದ ಸಿಖ್, ವಿ ದ ತಮಿಳ್. ವಿ ದ ಪೀಪಲ್ ಆಫ್ ಇಂಡಿಯಾ. She said, igniting the spirit of Constitution. So today, standing here in the Parliament of India, I don't just see a nation shaped by history. Ladies and gentlemen, I see a nation shaped by vision. Her remarks stressed the need to look behind difference and work towards a larger purpose. An India where people from different regions, ಅರ್ಥ ಮಾಡ್ಕೋ, different regions, different backgrounds, different languages come together not just to compete but to contribute, not just to coexist but to stand for something larger than themselves. She added, earning applause from the audience. ಮೌಲಾನಾ, ಡಿಫ್ರೆಂಟ್ ಅನ್ನುವ ಪದದ ಬಗ್ಗೆ ನಿಮಗೆ ಅರಿವಿದೆಯಾ? ಡಿಫ್ರೆಂಟ್ ಅಂದ್ರೆ ಅಂತ ಏನು ಗೊತ್ತಿದೆಯಾ? ಆ ಹಲವು ಡಿಫ್ರೆಂಟ್ಗಳಿಂದ ನಮ್ಮ ಭಾರತ ಆಗೈತಿ. ಆ ಡಿಫ್ರೆಂಟ್ಗಳನ್ನು ಒಳಗೊಂಡು ನಮ್ಮ ಭಾರತದ ಸಂವಿಧಾನ ಆಗೈತಿ. ಓದ್ಕೋ, ಏನನ್ನು ಓದ್ಕೋ? ಮೊದಲು ಸಂವಿಧಾನವನ್ನು ಓದ್ಕೋ. ಅದಾದ ನಂತರ ನೀನು ಇನ್ನೊಬ್ಬರನ್ನ ಟೀಕೆ ಮಾಡುವಂತೆ, ಇನ್ನೊಬ್ಬರನ್ನು ಅವಹೇಳನ ಮಾಡುವಂತೆ, ಹೀಗೆ ಮಂಗ್ಯಾನ ರೀತಿ ಆಡಬೇಡ, ಮಂಗ್ಯಾನ ಥರ ಆಡಬೇಡ, ಹುಚ್ಚುಚ್ಚಾಗಿ ಆಡಬೇಡ. ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಇನ್ನೊಬ್ಬರನ್ನ ಟೀಕೆ ಮಾಡುವ ಬದಲು ನೀನೇನಿದೆಯಾ ಅದನ್ನು ಅರ್ಥ ಮಾಡ್ಕೋ. ನಿನ್ನ ಧರ್ಮವನ್ನು ನೀನು ಪಾಲಿಸ್ಕೊಂತ ಹೋಗು. ಸ್ವರ್ಗ ನರಕದ ಬಗ್ಗೆ ನಮಗೆ ಹೇಳಕ್ಕೆ ಬರೋಕ್ಕೆ ಹೋಗಬೇಡ. ಒಳ್ಳೆಯದಾಗಲಿ ನಿನಗೆ. ಏನು ಇಂಗ್ಲೀಷ್ನಲ್ಲಿ ಈಗ ಹೇಳಿದ್ನಲ್ಲ, ಅವುಗಳನ್ನು ಯಾರಾದರೂ ಇಂಗ್ಲೀಷ್ ಬರೋರ ಹತ್ರ ಹೋಗು. ಸಂವಿಧಾನದ ಅಡಿಯಲ್ಲಿ ಶಾಲೆಯನ್ನು ಕಲ್ತಿರ್ತಕ್ಕಂಥ ಮಗುವಿನ ಬಳಿ ಹೋಗಿ ಇದರ ಅರ್ಥವನ್ನು ನಿನ್ನ ಭಾಷೆಗೆ ತರ್ಜುಮೆ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಆದಮೇಲೆ ನೀನು ಬೇರೊಬ್ಬರ ಸಂಸ್ಕೃತಿಗಳನ್ನು, ಬೇರೊಬ್ಬರ ಸಂಪ್ರದಾಯಗಳನ್ನು ಅವಹೇಳನ ಮಾಡುವಂತೆ.